ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಫ್ರೈಡ್ ಚಿಕನ್. ಫಸ್ಟು ಚಿಕನ್ನ ಈ ಥರ ಕಟ್ ಮಾಡ್ಕೋಬೇಕು. ಬೋನ್ಲೆಸ್ ತಗೋಬೇಕು. 1.5 ಸ್ಪೂನು ಮೈದಾ, 2 ಸ್ಪೂನು ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಚಮಚ, ಉಪ್ಪು, ವೈಟ್ ಪೇಪರ್ ಇಷ್ಟನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬೌಲ್ ತಗೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಇರಬೇಕು. ನೆಕ್ಸ್ಟ್ ಇದಕ್ಕೆ ಚಿಕನ್ ಹಾಕ್ಕೊಂಡು ಈ ರೀತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡಬೇಕು. ಇವಾಗ ಒಂದು ಅರ್ಧ ಗಂಟೆ ಬಿಟ್ಟು ಈ ಥರ ಆಗಿರುತ್ತೆ. ನೆಕ್ಸ್ಟು ಎಣ್ಣೆ ಕಾಯೋಕ್ಕಿಡೋಣ. ಎಣ್ಣೆ ಕಾದ್ಮೇಲೆ ಈ ಥರ ಒಂದೊಂದೇ ಹಾಕಬೇಕು. ಈಗ ಕಲಿಸ್ಬೇಕಾದ್ರೆ ಒಂದು ಅರ್ಧ ಸ್ಪೂನು ಎಗ್ ವೈಟ್ ಹಾಕಿ, ಮೊಟ್ಟೆ ಬಿಳೆಬೇಡ, ಇವಾಗ ಇದು ಬೆಂದಿದೆ. ಎತ್ಬಿಡೋಣ. ಈ ಥರ ಬೇಯಬೇಕು. ನೆಕ್ಸ್ಟು ಬಾಣಲಿ ಇಟ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಕರಿಬೇವು ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ, ಫ್ರೈ ಮಾಡಬೇಕು ನೀಟಾಗಿ. ಈ ಥರ ಫ್ರೈ ಆದಮೇಲೆ ಮೊಸರು ಹಾಕೋಣ. ಮೊಸರು ಹಾಕಿದ್ಮೇಲೆ ಟೊಮೊಟೊ ಸಾಸು, ರೆಡ್ ಚಿಲ್ಲಿ ಪೌಡರು, ವೈಟ್ ಪೆಪ್ಪರು, ಗರಂ ಮಸಾಲ, ಧನಿಯಾ ಪುಡಿ ಸ್ವಲ್ಪ ಹಾಕಬೇಕು. ಒಂದು ಅರ್ಧ ಸ್ಪೂನು. ಇದೆಲ್ಲ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಚಿಕನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಹಾಕಬೇಕು. ಇವಾಗ ಇದು ರೆಡಿಯಾಗಿದೆ. ನೆಕ್ಸ್ಟು ಸರ್ವ್ ಮಾಡೋಣ. ಫ್ರೈಡ್ ಚಿಕನ್ ರೆಡಿಯಾಗಿದೆ. ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಇವೆಲ್ಲ. ನಮ್ಮ ವೀಡಿಯೋಗಳು ತುಂಬ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ಥ್ಯಾಂಕ್ ಯು.